ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಡಿಸೈನ್ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಓದ್ ವಿಡಿಯೋದಲ್ಲಿ ಡಿಸೈನ್ ಪರ್ಪಸ್ ಮತ್ತು ಡಿಸೈನ್ ಗೋಲ್ಸ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ನೋಡ್ಬೋದು. ವಾಟ್ ಆರ್ ಯು ವೇಟಿಂಗ್ ಫಾರ್ ಗೈಸ್? ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಡಿಸೈನ್ ಥಿಯರಿಲಿ ಥರ್ಡ್ ಮಾಡೆಲ್ ಬಂದುಬಿಟ್ಟು ಡಿಸೈನ್ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು ನಾನು ಪಿ ಪಿ ಟಿಲಿ ಕೊಟ್ಟಿದ್ದೀನಿ. ಡೆಫಿನೇಷನ್ಸ್ನ ನೀವು ಓದ್ಕೊಬೋದು. ಫಸ್ಟ್ ನೋಡೋದಿದ್ರೆ ನಾವು ಡಿಸೈನ್ ಪ್ರಿನ್ಸಿಪಲ್ ಎಸೆನ್ಷಿಯಲ್ ಕಾನ್ಸೆಪ್ಟ್ಸ್ ಫಾರ್ ಎಫೆಕ್ಟಿವ್ ಡಿಸೈನ್ ಅಂತ ಹೇಳ್ಬಿಟ್ಟು ನಾನು ಪಿ ಪಿ ಟಿಲಿ ಏನೇನು ಡೆಫಿನೇಷನ್ಸ್ನ ಕೊಟ್ಟಿದ್ದೀನಿ ಅದನ್ನು ನೀವು ಓದ್ಕೊಬೋದು. ನನಗೆ ಅರ್ಥ ಆಗಿರುವಂತಹ ರೀತಿಯಲ್ಲೇ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನಾವು ಓದ್ ವಿಡಿಯೋದಲ್ಲಿ ಡಿಸೈನ್ ಎಲಿಮೆಂಟ್ಸ್ಗಳ ಬಗ್ಗೆ ನಾವು ನೋಡಿದ್ದು. ಓಕೆ, ಲೈನ್ಸ್ ಆಗಿರ್ಬೋದು, ಶೇಪ್ಸ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಆ ಒಂದೊಂದು ಎಲಿಮೆಂಟ್ಸ್ಗೂ ಈ 12ರಿಂದ 13 ಡಿಸೈನ್ ಪ್ರಿನ್ಸಿಪಲ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ? ಯಾವ್ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನೆಕ್ಸ್ಟ್ ಸ್ಲೈಡಲ್ಲಿ ದ ಪವರ್ ಆಫ್ ಡಿಸೈನ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬಿಟ್ಟು ವಿಜುವಲ್ಸ್ ಕಾನ್ಸೆಪ್ಟ್ಸ್ಗೆ ಇದೊಂಥರ ಬೇಸಿಕ್ಕು ಡಿಸೈನ್ ಪ್ರಿನ್ಸಿಪಲ್ಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಅಪ್ಲೈಯಿಂಗ್ ದಿಸ್ ಪ್ರಿನ್ಸಿಪಲ್ ಕ್ರಿಯೇಟ್ಸ್ ಬ್ಯಾಲೆನ್ಸ್, ಹೈರಾರ್ಕೀಸ್, ವಿಜುವಲ್ ಎಂಗೇಜ್ ಆಡಿಯನ್ಸ್ ಅಂತ ಹೇಳ್ಬಿಟ್ಟು ಯಾವುದಾದ್ರು ನಾವು ಡಿಸೈನ್ ಪ್ರಿನ್ಸಿಪಲ್ಸ್ನ ನಾವು ಯೂಸ್ ಮಾಡಿಕೊಂಡು ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿರ್ತೀವೋ ಅದನ್ನು ನೋಡಿದ ತಕ್ಷಣವೇ ನಮಗೆ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಅನಿಸುತ್ತೆ. ಆ್ಯಂಡ್ ಆ ಡಿಸೈನ್ನ ನೋಡಿದ ತಕ್ಷಣ ಅಥವಾ ಆ ಆರ್ಟ್ನ ನೋಡಿದ ತಕ್ಷಣ, ಒಂದು ವೆಬ್ಸೈಟ್ನ ನೋಡಿದ ತಕ್ಷಣ ಒಂಥರ ಬ್ಯಾಲೆನ್ಸಿಂಗಾಗಿ ಕಾಣಿಸುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಶೇಪೇ ಆಗಿರ್ಬೋದು, ಒಂದು ಕಲರ್ ಕಾಂಟ್ರಾಸ್ಟೇ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಎಲ್ಲದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದನ್ನು ನೋಡಿಬಿಟ್ರೆ ನಾವು ಇದು ಬ್ಯಾಲೆನ್ಸ್ಡ್ ಆಗಿದೆ, ಡಿಸೈನ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹೈರಾರ್ಕಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ವಿಜುವಲ್ ಹೈರಾರ್ಕಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವಿಜುವಲ್ ಹೈರಾರ್ಕಿ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಓಕೆ, ಇದೊಂದು ಹೈರಾರ್ಕಿ ಯಾವ ಕಾನ್ಸೆಪ್ಟಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ವಿಜುವಲ್ ಎಂಗೇಜ್ಡ್ ಆಡಿಯನ್ಸ್ ಅಂತ ಹೇಳ್ಬಿಟ್ಟು. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡಿಸೈನ್ ಆಗಿರ್ಬೋದು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ, ಒಂದು ಡಿಸೈನ್ಗಿಂತ ಇನ್ನೊಂದು ಡಿಸೈನ್ ಅಟ್ರಾಕ್ಟಿವ್ ಆ್ಯಂಡ್ ಡಿಫ್ರೆಂಟ್ ಆಗಿದ್ರೆ ಆರ್ಟ್ನೇ ಆಗಿರ್ಬೋದು, ಆ ಡಿಸೈನ್ ಆಗಿರ್ಬೋದು, ಹೋಗಿ ನೋಡ್ತಾರೆ. ಓಕೆ, ಅದನ್ನೇ ನಾವು ಎಂಗೇಜ್ ಆಡಿಯನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ಸಲ್ಲಿ ಮಾಸ್ಟರಿಂಗ್ ಡಿಸೈನ್ ಪ್ರಿನ್ಸಿಪಲ್ಸ್ empowers designers to communicate ideas effectively across mediums. ನಾವು ಡಿಸೈನ್ ಮಾಡಬೇಕಾದ್ರೆ ಈ ಡಿಸೈನ್ ಪ್ರಿನ್ಸಿಪಲ್ಸ್ನ ನಾವು ಯೂಸ್ ಮಾಡಿದರೆ ವಿಜುವಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಅದನ್ನೇ ಹೇಳ್ಬಿಟ್ಟು ವಿಜುವಲ್ ಕಮ್ಯುನಿಕೇಷನ್ ಐಡಿಯಾಸ್ ನಮ್ಮ ಮೈಂಡ್ಸೆಟ್ಟಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ಬಂದುಬಿಟ್ಟು ಡಿಸೈನ್ ಪ್ರಿನ್ಸಿಪಲ್ಸ್ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಫಸ್ಟ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಕಾಂಪೋಸಿಷನ್ ಅಂತ ಹೇಳ್ಬಿಟ್ಟು, ಆ್ಯಂಡ್ ಕಾಂಟ್ರಾಸ್ಟ್, emphasize patterns, rhythm and repetition, movement, preparation and alignment, white space, unity and harmony ಅಂತ ಹೇಳ್ಬಿಟ್ಟು ಇದನ್ನ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸೊ ಬ್ಯಾಲೆನ್ಸಿಂಗ್ ಅಲ್ಲಿ 4 ಟೈಪ್ ಇದೆ. ಓಕೆ, ಸಿಮೆಂಟಿಕ್ ಬ್ಯಾಲೆನ್ಸ್, ಅಸಿಮೆಂಟಿಕ್ ಬ್ಯಾಲೆನ್ಸ್, ರೇಡಿಯಲ್ ಬ್ಯಾಲೆನ್ಸ್ ಆ್ಯಂಡ್ ಮಾಸ್ಟರಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಇವು ಏನೇನು ಅಂತ ಹೇಳ್ಬಿಟ್ಟು ನಾನು ಎಕ್ಸಾಂಪಲ್ಸ್ ಮೂಲಕ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಥಿಯರಿಟಿಕಲ್ ಪಾರ್ಟ್ನ ನೀವು ಓದ್ಕೊಬೋದು. ಇದನ್ನು ಓದ್ಕೊಂತ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ತುಂಬ ಬೋರಿಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸಾಂಪಲ್ಸ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಫಸ್ಟ್ ಸಿಮೆಂಟಿಕ್, ಅಸಿಮೆಂಟಿಕ್, ರೇಡಿಯಲ್ ಆ್ಯಂಡ್ ಮಾಸ್ಟರಿಂಗ್ ಅಂತ ಹೇಳ್ಬಿಟ್ಟು ಫಸ್ಟ್ ನೀವು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ಸ್ ಕೊಡೋದಾದರೆ, ಒಂದು ಪೇಪರಲ್ಲಿ 2 ಪಾರ್ಟ್ನ ಮಾಡ್ಕೊಳ್ಳಿ. ಫಸ್ಟ್ ಪಾರ್ಟಲ್ಲಿ ಎಲಿಮೆಂಟ್ಸ್, ಡಿಸೈನ್ ಎಲಿಮೆಂಟ್ಸ್ನ ನೀವು ಯಾವ್ಯಾವ್ದು ಯೂಸ್ ಮಾಡ್ತೀರೋ. ಫಾರ್ ಎಕ್ಸಾಂಪಲ್ಸ್, ನೀವು ರೌಂಡ್ನ ಯೂಸ್ ಮಾಡ್ತೀರಾ, ಇಲ್ಲ ಸ್ಕ್ವೇರ್ನ ಯೂಸ್ ಮಾಡ್ತೀರಾ, ಇಲ್ಲ 3D ಎಲಿಮೆಂಟ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಓಕೆ, ಅದನ್ನು ಯಾವುದ್ಯಾವುದನ್ನ ನೀವು ಯೂಸ್ ಮಾಡಿರ್ತಾರೋ. ಸೊ ಲೈಕ್ ನಾನು ಈ ಕಡೆ ಸೈಡ್ ಸ್ಕ್ವೇರ್ನ ಯೂಸ್ ಮಾಡಿರ್ತೀನಿ, ಆ್ಯಂಡ್ ಈ ಕಡೆ ಪಾರ್ಟಲ್ಲಿ ನಾನು ಸರ್ಕಲ್ನ ನಾನು ಯೂಸ್ ಮಾಡಿರ್ತೀನಿ. ಓಕೆ, ಅದನ್ನು ಮಧ್ಯಕ್ಕೆ ಓಕೆ ಒಂದು ಪೆನ್ಸಿಲಲ್ಲಿ ಲೈನ್ ಹೇಳ್ಕೊಂಡು ಅವೆರಡನ್ನೂ ಪಾರ್ಟ್ನ ನಾವು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಒಂದು ಪಾರ್ಟ್ ಈ ಕಡೆ ಆಗಿದೆ, ಇನ್ನೊಂದು ಪಾರ್ಟ್ ಈ ಕಡೆ ಆಗಿದೆ. ಸೊ ಇದನ್ನೇ ನಾವು ಸಿಮೆಂಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೀವು ಎಕ್ಸಾಂಪಲಲ್ಲಿ ನೋಡ್ತಾ ಇರ್ಬೋದು, ಸೆಂಟ್ರಲ್ಲಿ ನೀವು ನೋಡ್ತಾ ಇರ್ಬೋದು. ಸೆಂಟ್ರಲ್ಲಿ ಏನಿದೆ, 4 ಲೈನ್ ಎಳೆದಿದೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, -x -y. ಅದರಲ್ಲಿ ನಾವು ಯಾವುದೇ ಪಾರ್ಟ್ನ ನಾವು ತೊಗೊಂಡ್ರು ಅದು ಒಂದು ರೀತಿ ಈಕ್ವಲ್ ಆಗಿ ಕಾಣಬೇಕು. ಅದನ್ನೇ ನಾವು ಸಿಮೆಂಟಿಕ್
ಅಸೆಮೆಂಟಿಕ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಸೆಮೆಂಟಿಕ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೀವು ಡಿಸೈನ್ ಎಲಿಮೆಂಟ್ಸ್ನ ನೀವು ಇರ್ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಅದ್ರದ್ದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲ್ಲ ಸಿಮೆಂಟಿಕ್ ಬ್ಯಾಲೆನ್ಸ್ ಥರ. ಅಸೆಮೆಂಟಿಕ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಸ್ಕ್ವೇರ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಶೇಪ್ಸ್ನ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಆ್ಯಂಡ್ ಸ್ಪೇಸ್ನ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಚರ್ಸ್ನ ಆಗಿರ್ಬೋದು, ಎಲ್ಲೆಲ್ಲಿ ಒಂದು ಫ್ರೇಮಲ್ಲಿ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಲಾಸ್ಟಿಗೆ ಒಂದು ಔಟ್ಪುಟ್ ಬರುತ್ತೆ ನೋಡಿ ಡಿಸೈನ್ ಮಾಡಿದಾಗ, ಅದು ಒಂಥರ ಬ್ಯಾಲೆನ್ಸಿಂಗ್ ಕಾಣಬೇಕು. ಸೊ ಅದನ್ನೇ ನಾವು ಅಸೆಮೆಂಟಿಕ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಥರ್ಡ್ ಒನ್ ಬಂದ್ಬಿಟ್ಟು ರೇಡಿಯಲ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು. ರೇಡಿಯಲ್ ಬ್ಯಾಲೆನ್ಸು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಸೆಂಟರ್ ಆಫ್ ದ ಪಾಯಿಂಟ್ ಇರುತ್ತೆ, ಆಪೋಸಿಟ್ ಸೈಡು ಒಂಥರ ಸರ್ಕಲ್ ಶೇಪ್ಸಲ್ಲಿ ಒಂದು ಎಲಿಮೆಂಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ, ನೀವು ಥರ್ಡ್ ಎಕ್ಸಾಂಪಲಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೀವು ಕ್ಲಾಕ್ನೇ ತೊಗೊಳ್ಳಿ. ಓಕೆ, ಕ್ಲಾಕ್ ಯಾವ ರೀತಿ ಇದೆ, ಫುಲ್ ಒಂದು ರೌಂಡ್ ಶೇಪ್ ಕ್ಲಾಕ್ ಇದೆ. ಸೆಂಟರ್ ಪಾಯಿಂಟ್ನ ತಗೊಂಡಾಗ ನಾವು ಅದನ್ನು ಎಡ್ಜಲ್ಲಿ ನೀವು ನೋಡ್ತಿರ್ಬೋದು, ಅದು ನಂಬರಿಂಗ್ ಮಾಡಿರ್ತಾರೆ, ಫುಲ್ ಸರ್ಕಲ್ ಆಗಿ ನಂಬರಿಂಗ್ ಮಾಡಿರ್ತಾರೆ. ಅದನ್ನೇ ನಾವು ರೇಡಿಯಲ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲಾಸ್ಟ್ ಒನ್ ಬಂದ್ಬಿಟ್ಟು ಮಾಸ್ಟರಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು, ಯಾವುದೇ ಶೇಪ್ನೇ ಆಗಲಿ, ಯಾವುದೇ ಫಾರ್ಮ್ನೇ ಆಗಲಿ, ಆ್ಯಂಡ್ ಯಾವುದೇ ಟೆಕ್ಸ್ಚರ್ನೇ ಆಗಲಿ, ಯಾವುದೋ ಎಲಿಮೆಂಟ್ಸ್ನ ನೀವು ಡಿಸೈನಲ್ಲಿ ಯೂಸ್ ಮಾಡಿರ್ತಾರೆ. ಓಕೆ, ಅದು ಬ್ಯಾಲೆನ್ಸ್ಡ್ ಆಗಿರಬೇಕು. ಒಂದು ಸಿಂಪಲ್ ಆಗಿ ಒಂದು ಡಿಸೈನಲ್ಲಿ ಒಂದು ಸ್ಕ್ವೇರ್ ಹಾಕಿರ್ತೀರ, ಇಲ್ಲಿ 3-4 ಚಿಕ್ಕದಾಗಿ ಸ್ಕ್ವೇರ್ನ ನೀವು ಹಾಕಿರ್ತೀರ. ಓಕೆ, ಅದು ನೋಡಿದಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು. ಅದು ವೆಯ್ಟ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ವೆಯ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಈ ಫೋರ್ತ್ ಎಕ್ಸಾಂಪಲಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ನೀವು ಯಾವುದನ್ನೇ ಯೂಸ್ ಮಾಡಿ ಎಲಿಮೆಂಟ್ಸ್ನ, ಡಿಸೈನ್ ಎಲಿಮೆಂಟ್ಸ್ನ ನೀವು ಯಾವುದನ್ನೇ ಯೂಸ್ ಮಾಡಿ, ಅದು ವೆಯ್ಟಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಅಂತ ಹೇಳ್ಬಿಟ್ಟು. ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಜೊತೆ ವೈಟ್ ಕಲರ್ನ ಮ್ಯಾಚ್ ಮಾಡೋದನ್ನು ನಾವು ಕಾಂಟ್ರಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೀವು ಇಲ್ಲಿ ಇಮೇಜ್ ನೋಡ್ತಾ ಇರ್ಬೋದು. ಸೊ ನಾನು ಸ್ಕ್ವೇರ್ ಎಲಿಮೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಸ್ಕ್ವೇರ್ ಮಧ್ಯದಲ್ಲಿ ನಾನು ಸರ್ಕಲ್ನ ನಾನು ಪ್ಲೇಸ್ ಮಾಡಿದ್ದೀನಿ. ಬಿಕಾಸ್ ಸ್ಕ್ವೇರು ಮತ್ತು ಸರ್ಕಲ್ಸ್ ಯಾವಾಗ ಮೀಟ್ ಆಗುತ್ತೋ, ಒಂದಕ್ಕೊಂದು ಮೀಟ್ ಆಗುತ್ತೋ, ಸೊ ಅದನ್ನೇ ನಾವು ಕಾಂಟ್ರಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಎಲಿಮೆಂಟ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, ಒಂದು ಸಾಫ್ಟ್ ಟೆಕ್ಸ್ಚರ್ ಇನ್ನೊಂದು ಹಾರ್ಡ್ ಟೆಕ್ಸ್ಚರ್ ಜೊತೆ ಬಂದು ಕಂಬೈನ್ ಆಗುತ್ತೋ ಆವಾಗ ಒಂದು ಕಾಂಟ್ರಾಸ್ಟ್ ಬಿಲ್ಡ್ ಆಗುತ್ತೆ. ಸೊ ಅದನ್ನೇ ನಾವು ಕಾಂಟ್ರಾಸ್ಟಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಇಲ್ಲಿ ಫಸ್ಟ್ ಎಕ್ಸ್ಪ್ಲನೇಷನಲ್ಲಿ ನಾನು ಕಲರಿಂಗೇ ಕೊಟ್ಟಿದ್ದೀನಿ. ನಾನು ಹೇಳಿರೋ ರೀತಿಯಲ್ಲಿ ಬ್ಲ್ಯಾಕ್, ಒಂದು ಕಡೆ ಬ್ಲ್ಯಾಕ್ ಇರುತ್ತೆ, ಒಂದು ಕಡೆ ವೈಟ್ ಇರುತ್ತೆ. ಅವೆರಡು ಕಲರ್ನ ನಾವು ಹತ್ರಕ್ಕೆ ತಗೊಂಡಾಗ ಕಾಂಟ್ರಾಸ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಸ್ಕ್ವೇರ್ಸ್ ಆ್ಯಂಡ್ ಸರ್ಕಲ್ಸ್. ಓಕೆ, ಆ ಸ್ಕ್ವೇರ್ಸ್ ಜೊತೆ ಒಂದು ಸರ್ಕಲ್ಸ್ ಯಾವುದಾದ್ರೂ ಶೇಪ್ಸ್ ಆಗಿರ್ಬೋದು, ಯಾವುದಾದ್ರೂ ಫಾರ್ಮ್ಸ್ ಆಗಿರ್ಬೋದು, ಕಂಬೈನ್ ಆಗುತ್ತಲ್ಲ, ಸೊ ಅದನ್ನು ನಾವು ಕಾಂಟ್ರಾಸ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಶೇಪ್ಸಿಂದ ಆಗಿರ್ಬೋದು, ಕಲರ್ಸಿಂದ ಆಗಿರ್ಬೋದು. ಸೊ ಎಲಿಮೆಂಟ್ಸ್ಗಳು ಯಾವಾಗ ನಾವು ಹತ್ರಕ್ಕೆ ಪ್ಲೇಸ್ ಮಾಡಿರ್ತೀವೋ ಅದು ಕಾಂಟ್ರಾಸ್ಟಿಗೆ ಬಂದ್ಬಿಡುತ್ತೆ. ಆಯಿತಾ, ನೆಕ್ಸ್ಟ್ ಬಂದ್ಬಿಟ್ಟು ಎಂಫಸೈಸ್ ಆ್ಯಂಡ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ನೀವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ರೀತಿ ಅರ್ಥ ಮಾಡ್ಕೊಬೋದು. ಇದನ್ನು ಯಾವುದೋ ಒಂದು ಡಿಸೈನ್ ಎಲಿಮೆಂಟಿಗೆ ಎಕ್ಸ್ಟ್ರಾ ಫೋಕಸ್ ಬೇಕಾಗಿರುತ್ತೆ ವ್ಯೂವರ್ಸ್ದು. ಓಕೆ, ಆವಾಗ ನಾವು ಎಂಫಸೈಸ್ ಮತ್ತು ಫೋಕಸ್ ಪಾಯಿಂಟ್ಸ್ನ ನಾವು ಆ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಲೈನಲ್ಲಿ ನಾರ್ಮಲ್ ಎಲಿಮೆಂಟ್ಸ್ನ ಯೂಸ್ ಮಾಡಿದ್ವಿ. ಸೆಕೆಂಡ್ ಲೈನಲ್ಲಿ ಸೆಂಟರಲ್ಲಿ ನಾನು ರೆಡ್ನ ಯೂಸ್ ಮಾಡಿದ್ದೀನಿ. ಬಿಕಾಸ್ ನನಗೆ ಆ ರೆಡ್ಡು ನನ್ನ ವ್ಯೂವರ್ಸ್ಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಸೊ ಅಲ್ಲೇನೋ ಒಂದು ನನ್ನ ವೆಬ್ಸೈಟಿಂದು ಏನೋ ಇನ್ಫಾರ್ಮೇಷನ್ನ ನಾನು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಾನು ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಓಕೆನಾ, ಆ ಜಾಗದಲ್ಲಿ ನಾನು ಆ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿದಾಗ ಅಲ್ಲಿ ವ್ಯೂವರ್ಸಿಂದು ಎಕ್ಸ್ಟ್ರಾ ಫೋಕಸ್ಸು ಅಲ್ಲಿಗೆ ಹೋಗುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಎಂಫಸೈಸ್ನ ಯೂಸ್ ಮಾಡಿರ್ತೀವಿ. ಆ್ಯಂಡ್ ಅದ್ರ ಕೆಳಗಡೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಶೇಪ್ನ ನಾವು ಯೂಸ್ ಮಾಡಿದ್ದೀವಿ. ಬಿಕಾಸ್ ಫಸ್ಟ್ ಹೋಗೋದೇ ಕಲರ್ಸು, ಡಿಫ್ರೆಂಟ್ ಟೈಪಲ್ಲಿ ಒಂದೇ ಕಲರ್ಸ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸಿಂಪಲ್ ಜಾಗದಲ್ಲಿ ಡಿಫ್ರೆಂಟ್ ಕಲರ್ನ ಯೂಸ್ ಮಾಡಿಕೊಂಡು ನಮ್ಮ ವ್ಯೂವರ್ಸಿಗೆ ಇಂಪಾರ್ಟೆಂಟ್ ಮೆಸೇಜಸ್ನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ
ಅಲ್ಲಿ ಏನೋ ಒಂದು ಅಪ್ಡೇಟ್ನ ಕೊಟ್ಟಾಗ ಲೈಕ್ ಎಲ್ಲ ವ್ಯೂವರ್ಸ್ದು ಫೋಕಸ್ ಬಂದ್ಬಿಟ್ಟು ಅಲ್ಲೇ ಇರುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡ್ತಿರ್ಬೋದು ಫೋಕಲ್ ಪಾಯಿಂಟ್ ಅಂತ ಹೇಳ್ಬಿಟ್ಟು, ಇದು ಸೇಮ್ ಆಗಿರುತ್ತೆ. ಫೋಕಲ್ ಪಾಯಿಂಟ್ ಆ್ಯಂಡ್ ಎಂಫಸೈಸ್ ಎರಡು ಸೇಮ್ ಇದೆ, ಡಿಫ್ರೆನ್ಸ್ ಏನಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಟರ್ನ್ಸು. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಟೈಲ್ಸ್ ನೋಡಿರ್ತೀರ, ಓಕೆನಾ. ಅದ್ರ ಮೇಲ್ಗಡೆ ಒಂದು ಪ್ಯಾಟರ್ನ್ಸ್ನ ಡಿಸೈನ್ ಮಾಡಿರ್ತಾರೆ. ನೀವು ಎಕ್ಸಾಂಪಲ್ ಅಲ್ಲಿ ಈ ಇಮೇಜ್ನ ನೀವು ತಗೊಬೋದು. ಸಿಂಪಲ್ ಆಗಿ ಒಂದು ಪ್ಯಾಟರ್ನ್ಸ್ನ ಯೂಸ್ ಮಾಡಿದ್ದಾರೆ, ಓಕೆ. ಅದು ಸೊ ಇದು ಕೂಡ ಬಂದ್ಬಿಟ್ಟು ವ್ಯೂವರ್ಸ್ ಅಟೆನ್ಷನ್ನ ಗ್ರಾಬ್ ಮಾಡ್ಕೊಳ್ಳೋದಕ್ಕೆ, ಓಕೆ. ಈವನ್ ಇದು ಲೈನ್ಸಲ್ಲಿ ಆಗಿರ್ಬೋದು, ಶೇಪ್ಸಲ್ಲಿ ಆಗಿರ್ಬೋದು, ಆ್ಯಂಡ್ ಕಲರ್ಸಲ್ಲಿ ಆಗಿರ್ಬೋದು, ಡಿಫ್ರೆಂಟಾಗಿ ಟೈಲ್ಸ್ಗಳು ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಒಂದೊಂದು ಕೂಡ ಯುನೀಕ್ ಆಗಿರುತ್ತೆ, ಓಕೆ. ಆವಾಗ ಯೂಸರ್ಸ್ಗೆ ಲೈಕ್ ಇಷ್ಟ ಆದಂಗೆ ಅನಿಸುತ್ತೆ. ಸೊ ಅದನ್ನು ಟೈಲ್ಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಪ್ಯಾಟರ್ನ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರಿದಮ್ ಆ್ಯಂಡ್ ರಿಪಿಟೇಷನ್ ಅಂತ ಹೇಳ್ಬಿಟ್ಟು, ರಿಪಿಟೇಷನ್ ಆಗಿರುತ್ತೆ. ಒಂದು ಶೇಪ್ಸಲ್ಲಿ ಆಗಿರ್ಬೋದು, ಲೈನ್ಸಲ್ಲಿ ಆಗಿರ್ಬೋದು, ಆ್ಯಂಡ್ ಕಲರ್ಸಲ್ಲಿ ಆಗಿರ್ಬೋದು, ಟೆಕ್ಸ್ಚರ್ಸಲ್ಲಿ ಆಗಿರ್ಬೋದು, ಇಟ್ಸ್ ಕ್ರಿಯೇಟ್ ರಿದಮ್, ಓಕೆ. ಒಂದು ವೆಬ್ಸೈಟಲ್ಲಿ ಏನೋ ಒಂದು ರಿಪಿಟೇಷನ್ ಆಗಿರುತ್ತೆ, ಅದನ್ನು ನಾವು ರಿಪಿಟೇಷನ್ ವಿಜುವಲ್ ಎಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಜುವಲ್ ಯೂನಿಟಿ ಆ್ಯಂಡ್ ಎಮೋಷನ್ಸ್ ಅಂತ ಹೇಳ್ಬಿಟ್ಟು, ಯಾವಾಗ ನಾವು ಲೈಕ್ ಬೇರೆ ಎಲಿಮೆಂಟ್ಸ್ಗಳನ್ನ, ಡಿಸೈನ್ ಎಲಿಮೆಂಟ್ಸ್ಗಳನ್ನ ಆಗಿರ್ಬೋದು ಯೂಸ್ ಮಾಡಿಕೊಂಡು ಯೂಸರ್ಸ್ ಎಮೋಷನ್ಸ್ನ ಒಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ವಿಜುವಲ್ ಯೂನಿಟಿ ಆ್ಯಂಡ್ ಎಮೋಷನ್ಸ್ನ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಎಕ್ಸಾಂಪಲಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸ್ಕ್ವೇರ್ ಬಂದ್ಬಿಟ್ಟು ರಿಪೀಟ್ ಆಗಿರುತ್ತೆ. ಒಂದು ಡಿಸೈನಿಂಗಲ್ಲಿ ಆಗಿರ್ಬೋದು, ಒಂದು ಆರ್ಟಲ್ಲಿ ಆಗಿರ್ಬೋದು, ಒಂದು ರಿಪಿಟೇಷನ್ ಅಂತ ಇರುತ್ತೆ ಒಂದೊಂದು ಎಲಿಮೆಂಟ್ಸಿಗೆ. ಅದನ್ನೇ ನಾವು ರಿದಮ್ ಅಲ್ಲಿ ರಿಪಿಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟು ವಿಜುವಲ್ ಯೂನಿಟಿ ಆ್ಯಂಡ್ ಎಮೋಷನ್ಸ್ ಅಂತ ಹೇಳ್ಬಿಟ್ಟು, ಲೈಕ್ ಏನೋ ಒಂದು ರಿಪೀಟ್ ಆಗಿರುತ್ತೆ, ಯೂಸರ್ಸ್ ಎಮೋಷನ್ಸ್ ಜೊತೆ ಅದು ಆ ಎಲಿಮೆಂಟ್ಸು ಆಟ ಆಡ್ತಾ ಇರುತ್ತೆ, ಓಕೆನಾ. ಅದು ಪಾಸಿಟಿವ್ ಆಗಿ ಆಟ ಆಡ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೂಮೆಂಟ್ ಅಂತ ಹೇಳ್ಬಿಟ್ಟು, ಒಂದು ಇಮೇಜ್ನ ನೀವು ನೋಡಿದ ತಕ್ಷಣನೇ ಏನೋ ಒಂದು ಮೂಮೆಂಟ್ ಆಗ್ತಾ ಇದೆ, ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಲೈಕ್ ಆ ಇಮೇಜಲ್ಲಿ ಎಲಿಮೆಂಟ್ಸು ಇರೋ ಪ್ಲೇಸಲ್ಲೇ ಇರುತ್ತೆ, ಬಟ್ ಅದೊಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡೋಗುತ್ತೆ, ಲೈಕ್ ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ನಾನು ಇಲ್ಲಿ ಥಿಯರಿಟಿಕಲ್ ಆಗಿ ಕೊಟ್ಟಿರೋದು, ನೀವು ಬೇಕಾದರೆ ಓದ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ರೊಪರೇಷನ್ ಆ್ಯಂಡ್ ಅಲೈನ್ಮೆಂಟ್ ಅಂತ ಹೇಳ್ಬಿಟ್ಟು, ಪ್ರೊಪರೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಏನೋ ಒಂದು ನೀವು ಡಿಸೈನ್ ಮಾಡೋಕ್ಕೆ ಹೋಗ್ತೀರಾ, ಒಂದು ಲೋಗನೇ ಆಗಿರ್ಬೋದು, ಪೇಂಟ್ನೇ ಮಾಡೋದಕ್ಕೆ ಹೋಗ್ತೀರಾ, ಓಕೆನಾ. ಒಂದು ಸ್ಟ್ಯಾಂಡರ್ಡ್ ವೇ ಇರುತ್ತೆ ಅದಕ್ಕೆ. ಲೈಕ್ ಒಂದು ಲೋಗನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಲೈಡಲ್ಲಿ ನೀವು ನೋಡ್ಬೋದು ಎಕ್ಸಾಂಪಲಲ್ಲಿ ಪ್ರೊಪರೇಷನ್ ಅಂತ ಹೇಳ್ಬಿಟ್ಟು. ಆ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಒಂದು ಸರ್ಕಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ವಿಟರ್ ಆ್ಯಪ್ ಲೋಗನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಒಂದು ಸಿಂಪಲ್ ಸರ್ಕಲ್ಸ್ಗಳನ್ನ ಹಾಕೊಂಡ್ಬಿಟ್ಟು ಡಿಸೈನ್ ಮಾಡೋದು. ಆ್ಯಂಡ್ ಇದಕ್ಕೆ ಗೋಲ್ಡನ್ ರೇಷಿಯೋ ಅನ್ನೋದೊಂದು ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ. ಗೋಲ್ಡನ್ ರೇಷಿಯೋ ಫಸ್ಟ್ ಮೊನಾಲಿಸಾ ಪೇಂಟಿಂಗು ಮನುಷ್ಯನ ಮೊದಲನೇ ಪೇಂಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ, ಓಕೆನಾ. ಅದನ್ನು ನೀವು ನೋಡ್ತಾ ಇರ್ಬೋದು, ಅದು ಗೋಲ್ಡನ್ ರೇಷಿಯೋದಲ್ಲೇ ಪೇಂಟ್ ಆಗಿರುವಂಥದ್ದು. ಎಕ್ಸಾಂಪಲ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅವಾಗ ಅಲ್ಲಿ ಚೆಕ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಲೈನ್ಮೆಂಟ್ ಅಂತ. ಲೈಕ್ ಅಲೈನ್ಮೆಂಟ್ ಯಾವ ರೀತಿ ಇರುತ್ತೆ, ಲೈಕ್ ಒಂದು ಫಾರ್ ಎಕ್ಸಾಂಪಲ್, ಸೊ ಲೈಕ್ ಇರ್ರೆಗ್ಯುಲರ್ ಅಲೈನ್ಮೆಂಟು ಆ್ಯಂಡ್ ರೆಗ್ಯುಲರ್ ಅಲೈನ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಲೈಕ್ ನೋಡ್ದಡ್ಕೆನೆ ಇರ್ರೆಗ್ಯುಲರ್ ಅಲೈನ್ಮೆಂಟ್ನ ನಾವು ಏನೋ ಒಂಥರ ಮೈಂಡ್ ಸೆಟಲ್ಲಿ ಏನೋ ಒಂಥರ ಕಿರಿಕಿರಿ ಅಂದಾಗ ಅನಿಸುತ್ತೆ. ಸೊ ಯೂಸ್ ಮಾಡೋದಕ್ಕೆ ಒಂಥರ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೆಕೆಂಡ್ ಎಕ್ಸಾಂಪಲ್ಸಲ್ಲಿ ಫಸ್ಟ್ ಪಾರ್ಟ್ ನೀವು ನೋಡ್ತಾ ಇರ್ಬೋದು, ಥರ ಒಂದು ರೀತಿ ಡಿಸೈನ್ ಎಲಿಮೆಂಟ್ಗಳು ಇರ್ರೆಗ್ಯುಲರ್ ಪೊಸಿಷನಲ್ಲಿದೆ, ಓಕೆನಾ. ನೆಕ್ಸ್ಟ್ ಪಾರ್ಟಲ್ಲಿ ಒಂದು ಅಲೈನ್ಮೆಂಟ್ ಕ್ರಿಯೇಟ್ ಆಗಿದೆ, ಓಕೆನಾ. ಲೈಕ್ ನೀವು ಪಾರ್ಟ್ 1 ಕಂಫರ್ಟಬಲ್ ಅನ್ನಿಸ್ತಿದೆ, ಪಾರ್ಟ್ 2 ಕಂಫರ್ಟಬಲ್ ಅನ್ನಿಸ್ತಿದೆ, ಸೆಕೆಂಡ್ ಪಾರ್ಟ್ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ, ಬಿಕಾಸ್ ಅದೊಂಥರ ಸ್ಟ್ಯಾಂಡರ್ಡ್ ಆಗಿದೆ, ಅಲೈನ್ಮೆಂಟ್ ಆಗಿದೆ. ಸೊ ಅದನ್ನೇ ನಾವು ನಮ್ಮ ಡಿಸೈನಲ್ಲಿ ಅಪ್ಲೈ ಮಾಡ್ತೀವಿ, ಡಿಸೈನ್ ಪ್ರಿನ್ಸಿಪಲ್ ಆಗಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಸ್ಪೇಸ್ ಅಂತ ಹೇಳ್ಬಿಟ್ಟು, ಡಿಸೈನ್ ಎಲಿಮೆಂಟಲ್ಲಿ ನಾವು ಪಾಸಿಟಿವ್ ಸ್ಪೇಸ್ ಆ್ಯಂಡ್ ನೆಗೆಟಿವ್ ಸ್ಪೇಸ್ ಅಂತ ಹೇಳ್ಬಿಟ್ಟು ನೋಡಿದ್ದು. ಅದಾದಮೇಲೆ ವಿಡ್ತ್, ಹೈಟ್, ಡೆಪ್ತ್,
ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ದು. ಅದು ಬೇರೆ ಆ್ಯಂಡ್ ಇದು ಬೇರೆ, ಓಕೆನಾ. ಇದು ವೈಟ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಡಿಸೈನಿಂಗ್ ಮಾಡಬೇಕಾದ್ರೆ ಒಂದು ಖಾಲಿ ಜಾಗನ ನಾವು ಬಿಟ್ಟಿರ್ತೀವಿ, ಓಕೆನಾ. ಸೊ ನೀವು ಎಕ್ಸಾಂಪಲಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಆರ್ಸ್ ಇದೆ, ಕೆಳಗಡೆ ಬುಕ್ ಟೈಟಲ್ ಇದೆ. ಸೊ ಅಲ್ಲಿ ಒಂದು ವೈಟ್ ಸ್ಪೇಸ್ ಕ್ರಿಯೇಟ್ ಆಗಿದೆ. ಆ ವೈಟ್ ಸ್ಪೇಸ್ ನೀವು ನೋಡ್ತಿದ್ದ ತಕ್ಷಣ ಏನು ಅನಿಸುತ್ತೆ, ಒಂದು ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ. ಅದನ್ನು ಟೈಟಲ್ನ ಪೇಜ್ನ ನೀವು ನೋಡಿದಾಗ ಕಂಫರ್ಟೇಬಲ್ ಅನಿಸುತ್ತೆ ಆ್ಯಂಡ್ ಸ್ಟ್ಯಾಂಡರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಎಕ್ಸ್ಪ್ಲನೇಷನ್ ಪಾರ್ಟಲ್ಲಿ ನಾನು ಅದನ್ನೇ ಕೊಟ್ಟಿರೋದು, ವೈಟ್ ಸ್ಪೇಸ್ ಆರ್ ನೆಗೆಟಿವ್ ಸ್ಪೇಸ್ ಅಂತ ಹೇಳ್ಬಿಟ್ಟು. ನೆಗೆಟಿವ್ ಸ್ಪೇಸ್ ಏನು ಮಾಡುತ್ತೆ, ಬ್ಯಾಕ್ಗ್ರೌಂಡ್ ಮೇಲೆ ಫುಲ್ಲು ಫೋಕಸ್ಡ್ ಆಗಿರುತ್ತೆ, ಓಕೆನಾ. ಇದರಲ್ಲೂ ಅದೇ ರೀತಿ ಇದೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದುಬಿಟ್ಟು ಯುನಿಟಿ ಆ್ಯಂಡ್ ಹಾರ್ಮೋನಿ ಅಂತ ಹೇಳ್ಬಿಟ್ಟು. ಯುನಿಟಿ ಆ್ಯಂಡ್ ಹಾರ್ಮೋನಿ ಅಂತ ಹೇಳಿದ್ರೆ ಲೈಕ್ ಯುನಿಟಿ ಆ್ಯಂಡ್ ಹಾರ್ಮೋನಿ ensures that all elements works well together and feel like they belong ಅಂತ ಹೇಳ್ಬಿಟ್ಟು. ಸೊ ಯುನಿಟಿ ಅಂತ ಹೇಳಿದ್ರೆ ಯಾವ್ದ್ಯಾವುದು ನಾನು ಈಗ ಡಿಸೈನ್ ಪ್ರಿನ್ಸಿಪಲ್ಸ್ನ ನಾನು ಹೇಳಿದ್ನು, ಅದೆಲ್ಲ ಪ್ರಿನ್ಸಿಪಲ್ಸ್ನ ಕಂಬೈನ್ ಮಾಡೋದಕ್ಕೆ ನಾವು ಯುನಿಟಿ ಆ್ಯಂಡ್ ಹಾರ್ಮೋನಿನ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಆಗಿ ನಾನು 2 ಇಮೇಜನ್ನು ಕೊಟ್ಟಿದ್ದೀನಿ, ಓಕೆನಾ. ಒಂದು ಯುನಿಟಿ, ಒಂದು ಹಾರ್ಮೋನಿ ಅಂತ ಹೇಳ್ಬಿಟ್ಟು. ರಿದಮ್ಗಳಾಗಿರ್ಬೋದು, ಕಲರ್ಸ್ಗಳಾಗಿರ್ಬೋದು, ಶೇಪ್ಸ್ಗಳಾಗಿರ್ಬೋದು, ಲೈಕ್ ಏನೇನಿದೆ ಎಲಿಮೆಂಟ್ಸ್ನೇ ಆಗಿರ್ಬೋದು, ಡಿಸೈನ್ ಪ್ರಿನ್ಸಿಪಲ್ಸ್ನೇ ಆಗಿರ್ಬೋದು, ಯಾವಾಗ ಅದನ್ನು ಒಟ್ಟಿಗೆ ಕಂಬೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೋ ಅದನ್ನೇ ನಾವು ಯುನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ, ಓಕೆನಾ. ಹಾರ್ಮೋನಿ ಅಂತ ಹೇಳಿದ್ರೆ ಲೈಕ್ ಒಂದೇ ಶೇಪ್ಸ್ ಇರುತ್ತೆ, ಒಂದೇ ಶೇಪ್ಸಲ್ಲಿ ಡಿಫ್ರೆಂಟ್ ಕಲರ್ಸ್ನ ನಾವು ಯೂಸ್ ಮಾಡಿರ್ತೀವಿ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸೈನ್ ಪ್ರೊಸೆಸ್ ಮತ್ತು ಮೆಥಡಾಲಜೀಸ್ ಬಗ್ಗೆ ನೋಡೋಣ, ಓಕೆ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಬಾಯ್ ಗೈಸ್.